ನಮಸ್ತೆ. ವೀಣಾ, ಧಾರವಾಡದಿಂದ. ನಮ್ಮ ಹಸ್ಬೆಂಡ್ ಸುರೇಶ್ ಚವಾಣ್, 65. ಅವರಿಗೆ 8 months ಬ್ಯಾಕ್ ಆಪರೇಷನ್ ಮಾಡಿಸಿದ್ವಿ ರೀ. ಅದು ಆಪರೇಷನ್ ಮಾಡಿ ರೇಡಿಯೇಷನ್ ಮಾಡಿದ್ವಿ. ಅವರು ಏನೋ ಸುಸ್ತು ಅಂತಿದ್ರು, ವೇಟ್ ಲಾಸ್ ಆಗಿತ್ತು. ನಾವು ಯೂಟ್ಯೂಬಲ್ಲಿ ನಿಮ್ದು ನೋಡಿದ್ವಿ. ನೋಡೋಣ ಒಂದ್ಸಲ ಹೋಗಿ ವಿಸಿಟ್ ಮಾಡೋಣ ಅನ್ಕೊಂಡ್ ಬಂದ್ವಿ. ಇವತ್ತು ನೋಡಿದ ಪೇಷಂಟ್ ಹೆಸರು ಸುರೇಶ್ ಅಂತ. ಅವ್ರಿಗೆ ಅರೌಂಡ್ 65 years ಏಜ್ ಆಗಿದೆ. ಇವರಿಗೆ ಅರೌಂಡ್ 7-8 ತಿಂಗಳ ಹಿಂದೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದೆ. ಹೇಗೆ ಅಂದ್ರೆ ಅವರಿಗೆ ಸುಮಾರು ದಿವಸಗಳಿಂದ ಬಾಯಲ್ಲಿ ಹುಣ್ಣಾಗ್ತಿತ್ತು. ಅಂದ್ರೆ ಇವ್ರಿಗೆ ಆಗಿರೋದು ಬಕಿಲ್ ಮ್ಯೂಕೋಸ. ಬಕಿಲ್ ಮ್ಯೂಕೋಸ ಅಂದ್ರೆ ಕೆನ್ನೆ ಒಳಭಾಗದ ಜಾಗ ಏನಿರುತ್ತೆ ಅದನ್ನ ನಾವು ಬಕಿಲ್ ಮ್ಯೂಕೋಸ ಅಂತ ಹೇಳ್ತೀವಿ. ಆ ಪಾರ್ಟ್ ಅಲ್ಲಿ ಯೂಶಲಿ ಸಾಮಾನ್ಯವಾಗಿ ಹುಣ್ಣುಗಳು ಬರ್ತಾ ಇರುತ್ತೆ. ಅದು ಬಂದಾಗ ಗಮನಿಸ್ಕೊಳ್ಬೇಕು. ಇವರಿಗೆ ಪದೇ ಪದೇ ಹುಣ್ಣುಗಳು ಬಂದಿರುವಾಗ ತಾವೇ ಏನೋ ಡಾಕ್ಟರ್ ಸಜೆಷನ್ ತಗೊಳ್ದಲೆ ಅವ್ರು ಏನೋ ಒಂದು ಮೆಡಿಸಿನ್ಸ್ ತಗೊಂಡು ಸುಮಾರು ದಿವಸ ಹಾಗೆ ತಳ್ಳಿದ್ದಾರೆ. ಬಟ್ ಅದು ಪೂರ್ತಿ ಕ್ಯೂರ್ ಆಗಿಲ್ಲ. ಮತ್ತೆ ಮತ್ತೆ ಪದೇ ಪದೇ ಬರ್ತಾನೆ ಇದೆ. ಒನ್ ಫೈನ್ ಡೇ ನೋವು ತುಂಬಾ ಜೋರಾಗಿ ಊಟ ಮಾಡಕ್ ಆಗ್ತಿಲ್ಲ, ಆ ತರ ಎಲ್ಲ ಅನ್ನಿಸ್ದಾಗ ಅವರು ಡಾಕ್ಟರ್ ಹತ್ರ ಹೋಗಿದ್ದಾರೆ. ಹೋದಾಗ ಇದು ಸಾಮಾನ್ಯವಾದ ಹುಣ್ಣು ತರ ಕಾಣ್ತಿಲ್ಲ, ಏನೋ ಬೇರೆ ತರ ಕಾಣ್ತಿದೆ ಅಂತ ಅದಕ್ಕೆ ಅವಶ್ಯಕತೆ ಇರೋ ಪರೀಕ್ಷೆಗಳೆಲ್ಲ ಮಾಡ್ಬಿಟ್ಟು ಈ ತರ ತೊಂದರೆ ಇದೆ ಅಂತ ಹೇಳಿದ್ಮೇಲೆ ಅವರಿಗೆ ಕನ್ಫರ್ಮ್ ಆಗಿದೆ. ಅವ್ರಿಗೆ ಮೊದ್ಲು ಒಂದು ಗುಳ್ಳಿ ಆಗಿತ್ತು ಬಾಯಿ ಒಳಗೆ. ಅವ್ರು ಅದನ್ನ ಅಲ್ಸರ್ ಅನ್ಕೊಂಡು ಅಲಕ್ಷ್ಯ ಮಾಡಿದ್ರು. ಅದು ಮಾಡಿ ಮೇಲೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆತಂತ ಅವ್ರು ನಮ್ಗೆ ಒಳಗಾಗಿರ್ತದೆ, ನಮಗೂ ಗೊತ್ತಾಗಂಗಿಲ್ಲ. ಅವ್ರು ಹೇಳಿದ್ರೆ ಗೊತ್ತಾಗ್ಬೇಕು. ಆಮೇಲೆ ತನಗೇನ್ ಪ್ರಾಬ್ಲಮ್ ಅನಿಸ್ತು ಅವಾಗ ಹೋಗೋಣ ಅಂತ ಅಂದ್ಕೂಡ್ಲೆ ಅಲ್ಲಿ ಹೋದ ಕೂಡಲೇ ಆಮೇಲೆ ಒಂದ್ಸಲ ಅವರಿಗೆ ನ್ಯೂರೋ ಪ್ರಾಬ್ಲಮ್ ಆಗಿತ್ತು. ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ ಮೇಲೆ ಅದ್ರ ಟ್ರೀಟ್ಮೆಂಟ್ ಆದ್ಮೇಲೆ ಅದು ಹೊರಗೆ ಊತ ಬಂತು. ಇದು ಊತ ಬಂದ ಕೂಡಲೇ ಅದನ್ನ ತೋರ್ಸೋಣ ಅಂತ ಹೋದಾಗ ಅದು ನಮ್ಗೆ ಹಿಂಗ ಅಂತ ಹೇಳಿದ್ರು. ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕು ಅಂತಂದ್ರೆ ನಾವು ಅವಾಗ ಬಯಾಪ್ಸಿ ಮಾಡ್ಕೊಂಡ್ವಿ. ಆಮೇಲೆ ಆಪರೇಷನ್ ಮಾಡಿದ್ರು. ಆಮೇಲೆ ಮುಂದೆ ಅಲ್ಲೇನೋ ಟ್ರೀಟ್ಮೆಂಟ್ ನಮ್ಗೆ ಸರಿ ಅನ್ಸ್ಲಿಲ್ಲ ಅನ್ಕೊಂಡು ಮತ್ತೆ ನಾವು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಮತ್ತೆ ಇದನ್ನ ಮಾಡ್ಕೊಂಡು ಈ ಕಿಮೋ ಸ್ಟಾರ್ಟ್ ಮಾಡಿವಿ. ಆಮೇಲೆ ಇದನ್ನ ನೋಡಿದ್ವಲ್ಲ ಇಲ್ಲಿ ನೋಡೋಣ ಅನ್ಕೊಂಡು. ಜನರಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಬಕಿಲ್ ಮ್ಯೂಕೋಸ ಅನ್ನೋದು ಬಾಯಲ್ಲಿರೋ ಅಂತದ್ದು. ಅಲ್ಲಿ ಹುಣ್ಣುಗಳು ಸಹಜವಾಗಿ ಬರುತ್ತೆ. ಯಾವಾಗ ಬರುತ್ತೆ, ಒಳಗಡೆ ಏನಾದ್ರು ಇರಿಟೇಷನ್ ಆದಾಗ ಬರುತ್ತೆ. ಇರಿಟೇಷನ್ ಹೆಂಗಾಗುತ್ತೆ ಅಂದ್ರೆ ಮಲ್ಟಿಪಲ್ ರೀಸನ್ಸ್. ಕೆಲವು ಒಟ್ಟಾರೆ ಈ ಭಾಗದಲ್ಲಿ ಏನನ್ನಾದ್ರೂ ಬಾಯಲ್ಲಿ ಇಟ್ಕೊಂಡೇ ಇರೋ ಅಭ್ಯಾಸ. ಏನೇನ್ ಇಟ್ಕೋತಾರೆ, ಗುಟ್ಕಾ ಇಟ್ಕೋತಾರೆ, ಕಡ್ಡಿ ಪುಡಿ, ಎಲೆ ಅಡಿಕೆ. ಕೆಲವು ಸಲ ಇಂಥದ್ದೇನೋ ವಸ್ತುಗಳಿಲ್ದಲೆ ಬೇರೆ ಏನೋ ವಸ್ತುಗಳನ್ನ ಸುಮ್ನೆ ಬಾಯಲ್ಲಿ ಇಟ್ಕೊಂಡೇ ಇರೋ ಅಭ್ಯಾಸ ಇದ್ರೆ ಅದರಿಂದನೂ ಇರಿಟೇಟ್ ಆಗಿ ಹುಣ್ಣುಗಳಾಗ್ಬೋದು. ಫಸ್ಟ್ ಹುಣ್ಣುಗಳಾಗತ್ತೆ, ಯಾಕಂದ್ರೆ ಅದು ಇಟ್ಟು ಅದರಿಂದ ಅದ್ರೊಳಗಿರೋ ಕೆಮಿಕಲ್ಸ್ ಇಂದ ಅದು ಎಫೆಕ್ಟ್ ಆಗಿ ಹುಣ್ಣುಗಳಾಗತ್ತೆ. ಆ ಹುಣ್ಣುಗಳಾಗಕ್ ಶುರುವಾದಾಗ್ಲೇ ಬೇಗ ಗಮನಿಸ್ಕೊಂಡ್ರೆ ಏನಾದ್ರೂ ಚಿಕಿತ್ಸೆ ಮಾಡ್ಕೊಂಡ್ ಬಿಡ್ಬೋದು. ಅದನ್ನ ಸಾಮಾನ್ಯವಾದ ಹುಣ್ಣುಗಳು ತಂಪ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ಹಂಗಾಗತ್ತೆ ಅಂತೆಲ್ಲ ಅನ್ಕೊಂಡು ಜನ ಇಗ್ನೋರ್ ಮಾಡ್ತಾರೆ. ಅದು ಪದೇ ಪದೇ ಯಾವಾಗ ಬರುತ್ತೆ ಅದು ನಾರ್ಮಲ್ ಹುಣ್ಣು ಹೋಗಿ ಈ ತರ ಪ್ರಾಬ್ಲಮ್ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಯಾರೇ ಆಗ್ಲಿ ಅನಾವಶ್ಯಕವಾಗಿ ಬಾಯಲ್ಲೇನೋ ಇಟ್ಕೊಂಡಿರೋದು, ಅದು ಗುಟ್ಕಾ ಆಗಿರ್ಬೋದು, ವಿಳ್ಳೆದೆಲೆ ಆಗಿರ್ಬೋದು, ಕಡ್ಡಿ ಪುಡಿ, ಹೊಗೆ ಸೊಪ್ಪು ಇಂಥದ್ದಲ್ದೆಲ್ಲ ಯಾವ್ದನ್ನೇ ಆಗ್ಲಿ ಆ ತರ ಯಾವಾಗ್ಲೂ ಇಲ್ಲಿ ತಾಗೋ ತರ ಇಟ್ಕೊಳ್ಳೋ ಅಭ್ಯಾಸ ಒಳ್ಳೇದಲ್ಲ. ಇವುಗಳು ಮೇನ್ ರೀಸನ್ಸ್ ಈ ತರ ಆಗ್ಲಿಕ್ಕೆ. ಅವ್ರು ಏನ್ ಮೌತ್ ಕ್ಯಾನ್ಸರ್ ಅಂತಾರಿಪ್ಪ, ಏನಂತ ಅದನ್ನೇನು ಹೇಳಲಿಲ್ಲ ಅವರು. ಯಾವ್ದು ಕರೆಕ್ಟ್ ನಮ್ಗೆ ಏನು ಅದ್ರದ್ದು ಹೇಳ್ತಾ ಇಲ್ಲ. ಮೊದ್ಲೇ ಉದ್ಕೊಂಡಿತ್ತು, ಸರ್ಜರಿ ಮಾಡಿಸಿದ್ವಿ. ಅದಾದ್ಮೇಲೆ ಮುಂದೆ ಅದು ರೇಡಿಯೇಷನ್ ಆಗೋ ತನಕ ಒಣಗ್ತು. ಆಮೇಲೆ ರೇಡಿಯೇಷನ್ ಮುಗಿದ್ಮೇಲೆ ಮತ್ತ ಅದು ಓಪನ್ ಮತ್ ಬೆಳ್ಕೋತ್ ಹೊಂಟ. ಆಮೇಲೆ ಮತ್ತ ಒಂದ್ಸಲ ಏನೋ ಅವ್ರಿಗೆ ಜೋಲ್ ಹೋಗಿ ಬಿದ್ರು, ಸ್ವಲ್ಪ ಪೆಟ್ಟ ಹತ್ತಿತ್ತು. ಅವಾಗಿಂದ ಅದು ವೂಂಡ್ ಓಪನ್ ಹಾಕೊಂಡ್ ಬಿಡ್ತು. ಈ ಕಿಮೋದಲ್ಲಿ ಇದಾರೆ ಈಗ ಅವರು. 3 ಕಿಮೋ ಆಗೈತಿ, ಇನ್ನೊಮ್ಮೆ 3 ಕಿಮೋ ಹೇಳ್ಯಾರ. 20-25 ವರ್ಷದ ಹಿಂದೆ ತಿಂತಿದ್ರು. ಆಮೇಲೆ ಬಿಟ್ಟ 25 ವರ್ಷ ಆಗಿತ್ತು. ಅದು ಡಿಟೆಕ್ಟ್ ಆಗಿದ್ದು ಇವಾಗ. ಎಲ್ಲ ಅವಾಗ ಮೊದ್ಲು, ಆಮೇಲೆ ಯಾವ್ದು ಇಲ್ಲ. ಅದೇನೋ ಹಿಂದೆ ನೀವು ತಿಂದಿದ್ದು ತಂಬಾಕು ತಿಂದಿದ್ದಕ್ಕ ಅಂತ ಅಂದ್ರ ಅವರು. ಸಾಧ್ಯತೆಗಳು ತುಂಬಾ ಇರುತ್ತೆ, ಯಾಕಂದ್ರೆ ಪ್ರತಿಯೊಂದ್ರಲ್ಲೂ ಅದ್ರದ್ದೇ ಆದ ಕೆಮಿಕಲ್ಸ್ ಇರುತ್ತೆ. ಅದೇನೋ ಸೆಲ್ಗಳಲ್ಲಿ ಏನೋ ಮಾರ್ಪಾಡುಗಳನ್ನ ಮಾಡಿರುತ್ತೆ. ನಮ್ ಬಾಡಿಲಿ ಯಾವಾಗ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅವಾಗ ಅದು ಡಿಸೀಸ್ ಆಗಿ ಫಾರ್ಮೇಶನ್ ಆಗದೆ ಇರೋ ತರ ತಡಿತಾ ಇರುತ್ತೆ. ಆಸ್ ದ ಏಜ್ ಗೋಸು, ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ಅವ್ರ ಆಹಾರ ವಿಹಾರಗಳು ಬದಲಾಗ್ತಿದ್ದಂಗೆ ಅವ್ರ ಇಮ್ಯುನಿಟಿ ಯಾವಾಗ ಡ್ರಾಪ್ ಆಗುತ್ತೆ ಅವಾಗ ಈ ತೊಂದರೆಗಳೆಲ್ಲ ಎದ್ದು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ಲಿ ಇಮ್ಯುನಿಟಿ ಇಂಪಾರ್ಟೆಂಟ್. ನಾವೆಷ್ಟು ನಮ್ ದೇಹದ ಇಮ್ಯುನಿಟಿ ಗಟ್ಟಿ ಇರುತ್ತೋ ಅಷ್ಟು ರೋಗಗಳನ್ನ ತಡಿಬಹುದು. ಅದು ಯಾವಾಗ ಡ್ರಾಪ್ ಆಗುತ್ತೆ, ಆ ಡ್ರಾಪ್ ಆಗಕ್ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಒಂದು ಏಜ್ ಇರ್ಬೋದು, ಅವ್ರ ಆಹಾರ ಪದ್ಧತಿಗಳಿರ್ಬೋದು, ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಇದು ಇನ್ನು ಸುಮಾರಷ್ಟು ಫ್ಯಾಕ್ಟರ್ಗಳಿರುತ್ತೆ. ಇವ್ ಯಾವುದೇ ಕಾರಣದಿಂದ ಇಮ್ಯುನಿಟಿ ಯಾವಾಗ ಡ್ರಾಪ್ ಆಗಿರುತ್ತೆ, ಯಾವಾಗ್ಲೋ ಇದ್ದಿದ್ ಒಂದು ರೀಸನ್ ಅದು ಜಾಸ್ತಿ ಶಕ್ತಿಯುತವಾಗಿ ಎಕ್ಸ್ಪ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಇವರು ನಮ್ಮ ಆಸ್ಪತ್ರೆಗೆ ಬಂದಾಗ ಈಗ ಸದ್ಯಕ್ಕೆ ಅವರಿಗೆ ಎಡಗಡೆ ಭಾಗದಲ್ಲಿ ದೊಡ್ಡದಾಗಿ ಗಾಯ ಆಗಿದೆ, ಸರಿಯಾಗಿ ಊಟ ಮಾಡಕ್ ಆಗ್ತಿಲ್ಲ. ಅದು ಮೇನು. ಬಿಕಾಸ್ ಆ
ಗಾಯ ಓಪನ್ ಆಗಿರೋದ್ರಿಂದ ಆಹಾರ ತಿಂದಿದ್ದು ಬಾಯಿ ಒಳಗೆ ಪೂರ್ತಿಯಾಗಿ ಹೋಗ್ತಾ ಇಲ್ಲ, ಅದು ಇಲ್ಲಿಂದ ಆಚೆ ಬರೋ ತರ ಪರಿಸ್ಥಿತಿ ಇದೆ. ಮತ್ತೆ ಗಾಯ ಇದೆ, ಗಾಯದಲ್ಲಿ ಸ್ವಲ್ಪ ಕೀವು ಬರ್ತಿದೆ, ಸ್ವಲ್ಪ ಸ್ಮೆಲ್ ಇದೆ, ನೋವಿದೆ ತುಂಬಾ. ಅದು ಮೇನ್ ಪ್ರಾಬ್ಲಮ್ ಅವ್ರಿಗೆ ಇವಾಗ. ಮಾತಾಡ್ತಾರ ಆದ್ರ ಅವ್ರಿಗೆ ಹೊರಗೆ ಈಗ ಮಾತು ಸ್ವಲ್ಪ ತೊದಲು ಬರ್ತಾವಲ್ಲ, ಮಾತಾಡಕ ಹಿಂಚರಿಕೆ ಮಾಡ್ಕೋತಾರ ಅವ್ರು. ಊಟ ಎಲ್ಲ ಮಾಡ್ತಾರೆ, ಬಾಯಿಗೆ ಉರಿಯೋದ್ ಗಿರಿಯೋದು ಏನಿಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಾವು. ಇವಾಗ ಅಡ್ಡಿ ಇಲ್ಲ. ನಾವು ನಮ್ಮ ಮನೆಯವ್ರು ಕೇಳಿದ್ರು, ನಾ ಈ ಏಜಿಗೆ ತಗೋಬಹುದಾ, ನಂಗೆ 65 ತಗೋಬಹುದಾ ಅಂತ ಕೇಳಿದ್ರು ಅವರು. ಇಲ್ಲಿ 90 ತನಕ ತಗೊಂಡವ್ರು ಇದಾರ, ತಗೋಬಹುದು, ತಗೊಳ್ರಿ ಅಂತ. ಆಮೇಲೆ ನೋಡೋಣ, ನಮ್ಗೇನೋ ಎಲ್ಲೋ ಒಂದ್ ಕಡೆ ಆರಾಮಾದ್ರೆ ಸಾಕು ಅನ್ನೋದು ಯಾರಿಗಾದ್ರೂ ಇರ್ತದಲ್ರಿ. ಅವರಿಗೆ ಈಗ ಒಂದು ಮೇನು ಆ ಜಾಗದಲ್ಲಿ ಹೈಜೀನ್ ಕಾಪಾಡ್ಕೋಬೇಕು. ಯಾಕಂದ್ರೆ ಓಪನ್ ಆಗಿರೋದ್ರಿಂದ ಗಾಯ, ಅದೇನು ಇನ್ಫೆಕ್ಷನ್ ಆಗ್ಬಾರ್ದು. ಅದಕ್ಕೆ ಕಂಟಿನ್ಯೂಸ್ ಆಗಿ ಡ್ರೆಸ್ಸಿಂಗ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಳಕ್ ಹೇಳಿದೀವಿ. ಅದ್ರ ಜೊತೆಗೆ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಒಂಚೂರು ಇಮ್ಯುನಿಟಿ ಚೆನ್ನಾಗಿ ಅಲ್ಲಿ ಏನು ಬಾಡಿಯಲ್ಲಿ ಬೇಡದೇ ಇರೋ ಆಕ್ಟಿವಿಟಿ ನಡೀದೇ ಇರೋ ತರ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಈ ಸೆಲ್ಗಳೇನು ಬೇಡದೇ ಇರೋ ಸೆಲ್ಗಳು ಕಂಟಿನ್ಯೂಸ್ ಬೆಳಿತಾನೆ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಮೆಡಿಸಿನ್ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ. ಆ ತರ ಟ್ರೀಟ್ಮೆಂಟ್ ಇವಾಗ ಅವ್ರಿಗೆ ಅಡ್ವೈಸ್ ಮಾಡಿದೀವಿ.